ನಿಮ್ಮೆಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಪ್ರಕ್ರಿಯೆ ಪೂರ್ತಿ ಕರ್ನಾಟಕ ಪ್ರದೇಶದಲ್ಲಿ ನಡೀತಾ ಇದೆ. ಎನ್ಯುಮರೇಷನ್ ಫಾರ್ಮ್ ತುಂಬಿ ಸಬ್ಮಿಟ್ ಮಾಡೋಕ್ಕೆ ಮೊದಲು 29 ಜುಲೈ ತಾರೀಕು ಲಾಸ್ಟ್ ಕಡೆ ದಿನ ಇತ್ತು. ಅದನ್ನು ಇವಾಗ ಚುನಾವಣೆ ಆಯೋಗ 8ನೇ ತಾರೀಕು ಆಗಸ್ಟ್ವರೆಗೂ ಮಾಡಿದೆ. ನಿಮ್ಮೆಲ್ಲರಿಗೆ ನಾನು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ದಯವಿಟ್ಟು ಆ ಫಾರ್ಮ್ನ ತುಂಬಿ ಸಹಿ ಮಾಡಿ ನಿಮ್ಮ ಬೂತ್ ಲೆವೆಲ್ ಆಫೀಸರಿಗೆ ಖಂಡಿತ ಸಬ್ಮಿಟ್ ಮಾಡಿ 8ನೇ ತಾರೀಕು ಒಳಗಡೆ. ನೀವೇ ಮಾಡೋದು ಬಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸಿಗೆ ಮತ್ತು ನಿಮ್ಮ ನೇಬರ್ಸಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಆ ಫಾರ್ಮ್ನ ಎಲ್ಲರೂ ತುಂಬಿ BLO ಹತ್ರ ಕೊಡೋಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ನಮ್ಮ ಚುನಾವಣೆಯಲ್ಲಿ ಭಾಗವಹಿಸಬೇಕು. ಡೆಮಾಕ್ರಸಿ ಆವಾಗಲೇ ಸಕ್ಸಸ್ಫುಲ್ ಆಗುತ್ತೆ ಯಾವಾಗ ಎಲ್ಲ ಜನರು ಅದರಲ್ಲಿ ಸೇರ್ಕೋತಾರೆ, ಎಲ್ಲ ಜನರು ತಮ್ಮ ಮತದಾನದ ಹಕ್ಕನ್ನು ಕಾಯಂ ಮಾಡಿ ಅದರ ಪ್ರಕಾರ ಯಾರು ಮತದಾನ ಚೀಟಿದಲ್ಲಿ ನಿಮ್ಮ ಹೆಸರನ್ನು ಇರಲೇಬೇಕು. ಎಲ್ಲಕ್ಕಿಂತ ಮುಖ್ಯ ಏನಂತ ಹೇಳಿದ್ರೆ, ನೀವು ಫಾರ್ಮ್ನ ತುಂಬಿಲ್ಲ ಅಂತ ಹೇಳಿದರೆ ನಿಮ್ಮದು ಹೆಸರು ಡ್ರಾಫ್ಟ್ ರೋಲ್ಸಲ್ಲೂ ಬರಲ್ಲ. ಡ್ರಾಫ್ಟ್ ರೋಲ್ಸಲ್ಲಿ ಬಂದಿಲ್ಲ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದ್ದಂಗೆ ಒಂದು ಓರಲ್ ಅಬ್ಸರ್ವೇಷನ್ ಆಗಿದೆ ಕೋರ್ಟಲ್ಲಿ. ಯಾರ ಹೆಸರು ಡ್ರಾಫ್ಟ್ ರೋಲಲ್ಲಿ ಫೈನಲ್ ಲಿಸ್ಟಲ್ಲಿ ಇಲ್ಲ, ಅವ್ರ ಡೀಟೇಲ್ಸು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಗೆ ಕಳಿಸಿ, ಅಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಅವ್ರ ವಿರುದ್ಧ ಎನ್ಕ್ವೈರಿ ಮಾಡೋಕ್ಕೆ ಒಂದು ಓರಲ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಏನೂ ಅದು ಜಜ್ಮೆಂಟ್ ಬಂದಿಲ್ಲ. ಇಂಥ ಓರಲ್ ಅಬ್ಸರ್ವೇಷನ್ ಕೋರ್ಟಲ್ಲಿದ್ದಾಗ ನಮ್ದೆಲ್ಲರ ಮೇಲೆ ಇದು ಖಂಡಿತ ರೆಸ್ಪಾನ್ಸಿಬಿಲಿಟಿ. ಏನಂತ ಹೇಳಿದರೆ, ನಮ್ಮದಾಗಲಿ ಬೇರೆಯವ್ರದ್ದಾಗಲಿ ನಮ್ಗೆ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಅವ್ರ ಜೊತೆ ಮಾತಾಡಿ ಅವರಿಗೆ ಎಂಕರೇಜ್ ಮಾಡಿ ಈ ಫಾರ್ಮ್ನ ಖಂಡಿತ ಸೈನ್ ಮಾಡಿ ಫಿಲಪ್ ಮಾಡಬೇಕು. ಇವಾಗ ಹೊಸದಾಗಿ ಚುನಾವಣೆ ಆಯೋಗ ASDDO ಅಂತ ಒಂದು ಲಿಸ್ಟ್ ಆನ್ಲೈನ್ ರಿಲೀಸ್ ಮಾಡಿದ್ದಾರೆ. ಎಷ್ಟೋ ಮತದಾರರು ತಮ್ಮ ಇದ್ದಿದ್ದ ಅಡ್ರೆಸ್ನ ಬಿಟ್ಟು ಹೋಗಿದ್ದಾರೆ. ಅವರ ಹೆಸರು ASDDO ಲಿಸ್ಟಲ್ಲಿ ಬಂದಿದೆ. ನಾನು ನಿಮಗೆಲ್ಲರಿಗೆ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಸ್ವಲ್ಪ ಆ ಲಿಸ್ಟಲ್ಲಿ ನೋಡಿಬಿಟ್ಟು ನಿಮ್ಮ ನೇಬರ್ಸ್ ಆಗಲಿ ನಿಮ್ಮ ಸ್ನೇಹಿತರಾಗಲಿ ಅವ್ರ ಹೆಸರು ಏನಾರು ಇದೆಯಾ ಅದರಲ್ಲಿ ಇದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಕ್ಷಣ BLO ಹತ್ರ ಹೋಗಿ ಅವ್ರ ಹತ್ರ ಫಾರ್ಮ್ ಇಸ್ಕೊಂಡು ಫಿಲಪ್ ಮಾಡಿ ಕೊಟ್ಟರೆ ನಿಮ್ಮದು ಹೆಸರು ಖಂಡಿತ ಡ್ರಾಫ್ಟ್ ರೋಲ್ಸಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನನ್ನ ಕಡೆಯಿಂದ ಇನ್ನೊಂದು ಸತಿ ನಿಮ್ಗೆಲ್ಲರಿಗೆ ಬೇಡ್ಕೊತೀನಿ, ದಯವಿಟ್ಟು ಫಾರ್ಮ್ನ ಫಿಲಪ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಸ್ನೇಹಿತರು ಮತ್ತು ರಿಲೇಟಿವ್ಸು, ನೇಬರ್ಸು ಎಲ್ಲರಿಗೆ ಖಂಡಿತ ಫಾರ್ಮ್ ಫಿಲಪ್ ಮಾಡಿಬಿಟ್ಟು BLO ಹತ್ರ ಸಬ್ಮಿಟ್ ಮಾಡೋಕ್ಕೆ ಹೇಳಿ. ಆಮೇಲೆ ಏನಾರು ನಿಮ್ಗೆ ತೊಂದರೆ ಇದ್ದರೆ APCR ಮಾನವ ಹಕ್ಕುಗಳಿಗೆ ಯಾವಾಗಿದ್ದರೂ ಬದ್ಧವಾಗಿ ಕೆಲಸ ಮಾಡ್ತಾಯಿದೆ. ಅವರು ಅದರಲ್ಲಿ ಹೆಲ್ಪ್ಲೈನ್ ಡೀಟೇಲ್ಸ್ ಕೆಳಗಡೆ ಇರುತ್ತೆ. ಆ ಹೆಲ್ಪ್ಲೈನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಎವ್ರಿ ಡಿಸ್ಟ್ರಿಕ್ಟಲ್ಲಿ ಏನಾರ ಹೆಲ್ಪ್ಲೈನ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಡೀಟೇಲ್ಸ್ ಪ್ರಕಾರ ಕೆಳಗೆ ಡೀಟೇಲ್ಸ್ ಇರುತ್ತೆ. ಆ ಡೀಟೇಲ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಏನಾರ ತೊಂದರೆ ಇದ್ದರೆ ಅಷ್ಟು ಹೇಳಿಬಿಟ್ಟು ನಿಮಗೆಲ್ಲರಿಗೆ ಇನ್ನೊಂದು ಸತಿ ರಿಕ್ವೆಸ್ಟ್ ಮಾಡಿ ಖಂಡಿತ ಇದನ್ನು ಮಾಡಿ. ಜೈ ಹಿಂದ್.